ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಎಷ್ಟು ಕಿವಿ ನೋಯ್ತಾ ಇದೆ ಗೊತ್ತಾ. ತುಂಬಾ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಹಾಕೊಂಡು ಬಂದಿದ್ದೀನಿ. ಸೊ ಅಪೇರೆಂಟ್ಲಿ ನಂಗೆ ಇವಾಗ ಗೊತ್ತಾಯ್ತು ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದರೆ, ಇಷ್ಟು ಓಲೆಗಳೆಲ್ಲ ಹಾಕೊಂಡು ಮೇಕಪ್ ಮಾಡಿಕೊಂಡು ಜ್ಯುವೆಲ್ರಿ ಎಲ್ಲ ಹಾಕೊಂಡ್ಬಂದ್ರಷ್ಟೇ ಜನಗಳು ಬಂದು ನಮ್ಮ ವಿಡಿಯೋ ನೋಡೋದಂತ. ಸೊ ಅದಕ್ಕೆ ನಿಮಗೋಸ್ಕರ ನಾನು ಇಷ್ಟು ಚೆನ್ನಾಗಿ ರೆಡಿಯಾಗಿ ನಮ್ಮ ಮನೆ ಒಳಗೆ ನಾನೇ ಹೋಗ್ತಾಯಿದ್ದೀನಿ. ಸೊ ಇವತ್ತು ಒಂದು ಸ್ಮಾಲ್ ಹೋಮ್ ಟೂರ್ ಮಾಡೋದು, ಸ್ಮಾಲ್ ಅಲ್ಲ ದೊಡ್ಡ ಹೋಮ್ ಟೂರೇ ಮಾಡೋಣ ಅಂದ್ಬಿಟ್ಟು ಈ ವಿಡಿಯೋ ಹೋಮ್ ಟೂರ್ ಬಗ್ಗೆ ಆಗಿರುತ್ತೆ. ಫಸ್ಟ್ ನಮ್ಮ ಮನೆ ನೇಮ್ ಪ್ಲೇಟ್ ಶ್ರೀ ವೆಂಕಟಾದ್ರಿ ನಿಲಯ ಅಂತ, ದೇವರು ವೆಂಕಟೇಶ್ವರ ನಮ್ಮ ಮನೆ ದೇವರು ಆ್ಯಂಡ್ ಇಟ್ಸ್ ಮೈ ಫೇವ್ರೆಟ್ ಗಾಡ್. ಸುಮಾ ಬಂದುಬಿಟ್ಟು ನಮ್ಮ ಅಜ್ಜಿ, ರಾಜೇಂದ್ರ ಬಂದುಬಿಟ್ಟು ನಮ್ಮ ತಾತ. ಬನ್ನಿ ಒಳಗೆ ಬನ್ನಿ, ನಮ್ಮ ಬೇಸ್ಮೆಂಟ್ ಹೋಗ್ತೀನಿ. ಸೊ ಒಳಗಡೆ ಬನ್ನಿ, ಇದು ನಮ್ಮ ಬೇಸ್ಮೆಂಟ್. ಸೊ ಫಸ್ಟ್ ಇಲ್ಲಿರೋದು ನಮ್ಮ ಥಾಟ್ ಎಸ್ ನಾರ್ಮಲ್. ಸೊ ನಿಮಗೆ ನೋಡ್ಬೋದು ಅಷ್ಟೊಂದು ಬಾಕ್ಸ್ಗಳೆಲ್ಲ ಇದ್ದಾವೆ. ಬಟ್ ಅಂದ್ರೆ ನಾವು ಚಪ್ಪಲಿಗಳೆಲ್ಲ ಸ್ಲಿಪ್ಪರ್ಸ್ಗಳೆಲ್ಲ ಅಲ್ಲೇ ಬಿಡ್ತಾ ಇದ್ದೀವಿ. ಆಮೇಲೆ ನಿಮಗೆ ನಾನು ಲಾಸ್ಟ್ ಒನ್ ಬ್ಲಾಗಲ್ಲಿ ಹೇಳಿದ್ದೆ ನಮ್ಮ ಹತ್ರ ಕೆಲವೊಂದು ಆ್ಯಂಟಿಕ್ ಬೈಕ್ಸ್ ಇದ್ದಾವೆ ಅಂತ. ಇದು ಯಾವುದೂ ಹೊಸ ಬೈಕ್ಸ್ ಅಲ್ಲ, ಎಲ್ಲ ಸ್ಕೂಟರ್ಸ್, ಆಡಿ, SD ಆ ಥರ. ಅಂದರೆ ನಿಮಗೂ ಇದೇ ಥರ ಡೀಟೇಲ್ಸ್ ಬೇಕಾದರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಸಪ್ರೇಟ್ ಬ್ಲಾಗ್ ಮಾಡ್ತೀನಿ. ಸೊ ಇಲ್ಲಿ ಎಲ್ಲ ಪಾಟ್ಸ್ಗಳೆಲ್ಲ ಇಲ್ಲಿ ಇಟ್ಟಿದ್ದೀವಿ. ಇಲ್ಲಿ ಒಂದು ವೆಂಟಿಲೇಟರ್ ಇತ್ತು, ಬಟ್ ನಮ್ಮ ಅಪ್ಪ ಅದನ್ನು ಶೀಟ್ ಹಾಕ್ಸ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಸೇಫ್ಟಿಗೋಸ್ಕರ. ಇದು ನನ್ನ ಸೈಕಲ್. ಅಂತಂದರೆ ಇನ್ನು ಹುಡುಗ ಅಂತಾನೆ ಕ್ಲೀನ್ ಮಾಡಿಲ್ಲ, ಎಲ್ಲ ಯಾವ ಥರ ಗಲೀಜಿತ್ತು ಹಂಗೆ ಇದೆ. ಸೊ ನೀವು ನಮ್ಮ ಮನೆ ನೋಡಿ ಗಲೀಜನ್ನ ನೋಡ್ಬಿಡಿ. ಇವಾಗ ಬರುತ್ತೆ ಪಾರ್ಕಿಂಗ್, ಅಂದರೆ ಬೇಸ್ಮೆಂಟಲ್ಲಿ ಒಂದು ಬಾತ್ರೂಮ್. ಬರೋರಿಗೆ ತುಂಬ ಅರ್ಜೆಂಟ್ ಆದಾಗ ಮೇಲೆ ಹತ್ತೋ ಅಷ್ಟಿಗೆ ಏನೂ ಅನಾಹುತ ಆಗಬಾರ್ದಂತ ಹೇಳಿದ ತಕ್ಷಣ ಇಲ್ಲೇ ಬಂದು ಓಡೋಗ್ಬಿಟ್ರೆ ನಮಗೂ ಒಳ್ಳೆಯದು, ಅವ್ರಿಗೂ ಒಳ್ಳೆಯದು. ಅದಕ್ಕೆ ಇಲ್ಲಿ ಒಂದು ನಾವೇ ಬಾತ್ರೂಮ್ ಮಾಡಿಸ್ಬಿಟ್ಟಿದ್ದೀವಿ. ಸೊ ಇವಾಗ ನಡೀರಿ ಮೇಲೆ ಹೋಗೋಣ. ಇಲ್ಲೂ ಕೂಡ ಕೆಲವೊಂದು ಪಾಟ್ಸ್ ಇಟ್ಟಿದ್ದೀವಿ. ಆಮೇಲೆ ಇಲ್ಲೂ ಒಂದು ವೆಂಟಿಲೇಟರ್ ಇತ್ತು, ಅದನ್ನು ಶೀಟ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟಿದ್ದೀವಿ ಫಾರ್ ಆರ್ ಸೇಫ್ಟಿ ಸೇಕ್. ಇವಾಗ ಮೇಲೆ ಹೋಗೋಣ ಬನ್ನಿ. ಮೇಲೆ ಬಂದರೆ ಇಲ್ಲೂ ಪಾಟ್ಸ್ ಇಟ್ಟಿದ್ದೀವಿ. ಆಮೇಲೆ ಇದು ಒಂದು ಸ್ಮಾಲ್ ಸಿಟ್ಟಿಂಗ್ ಥರ, ಅಂದರೆ ಔಟ್ ಥರ. ಆಮೇಲೆ ಇಲ್ಲಿ ಕೆಲವೊಂದು ಸ್ಕ್ರೀನ್ಸ್ ಎಲ್ಲ ಹಾಕಿದ್ದೀವಿ. ಇದನ್ನು ಅಷ್ಟೇ ಸೇಫ್ಟಿ ಪರ್ಪಸ್ಸಿಗೆ. ಮಳೆ ಒಂದು ಹನಿ ಏನೂ ಆಗಬಾರ್ದು ಅಂದ್ಬಿಟ್ಟು. ದ ಮೂಮೆಂಟ್ ಆಫ್ ಟ್ರೂತ್ ನಂಗೆ ಗೊತ್ತು, ಎಲ್ಲರೂ ಇದಕ್ಕೆ ಕಾಯ್ತಿರ್ತೀರ ಅಂದ್ಬಿಟ್ಟು ಬನ್ನಿ ಹೋಗೋಣ ಒಳಗಡೆ. This is my life. There's so much pressure, but with this music I feel much better. I dance all night. It's my salvation. Love is the message. ಸೊ ಬನ್ನಿ ಇವಾಗ ನಮ್ಮ ಹಾಲಿಗೆ ಹೋಗೋಣ. ಇದು ನಮ್ಮ ಡೋರ್, ಆಮೇಲೆ ಕೀ ಹೋಲ್ಡರ್ಸ್, ಸ್ವಿಚಸ್, ನಮ್ಮ ಸೋಫಾ. ಇದು ನಮ್ಮ ಸೋಫಾ. ಆಮೇಲೆ ಆ ಟೇಬಲ್. ಇದು ಕರ್ಟೀನ್ಸ್. ಇದು ನಮಗೆ ತುಂಬ ಇಷ್ಟ ಆಯಿತು. ಕರ್ಟೀನ್ಸ್ ಇಲ್ಲಿ 2 ಲೇಯರ್ ಕರ್ಟೀನ್ಸ್ ಇದೆ, ಒಂದು ವೈಟ್ ಮತ್ತು ಬ್ರೌನ್. ಇದನ್ನ ಇವಾಗ ಕ್ಲೋಸ್ ಮಾಡ್ತೀನಿ. 6 o'clock ಒಳ್ಳೆ ಬನ್ನಿ. ಆಮೇಲೆ ಬುದ್ಧ ನೋಡಿ. ಈ ಮನೇಲಿ ನಮ್ಮ ಬುದ್ಧನೇ ತುಂಬ ಒಳ್ಳೆ. ನಾವು ಇಷ್ಟಪಟ್ಟೇನೆ ಬ್ಲೂ ಕಲರ್ ತೊಗೊಂಡಿದ್ದು, ಯಾಕಂದರೆ ಚೆನ್ನಾಗಿ ಕಾಣ್ತಿತ್ತು. ಆಮೇಲೆ ಟಿ ವಿ ಬಾಕ್ಸಸ್, ಮೆಮೊರೀಸ್ಗಾಗಿ ನಮ್ಮ ಅಜ್ಜಿ ತಾತ, ಅತ್ತೆ ಮಾವ, ಅಪ್ಪ ಅಮ್ಮ, ನಮ್ಮ ಪೂಜಕ್ಕ ಎಲ್ಲರೂ ಫೋಟೋ ಇದ್ದಿದ್ರೆ ನಮ್ಮ ಫೋಟೋ ಮಾತ್ರ ಇಟ್ಟಿಲ್ಲ. ಟಿವಿ ಸೀಲಿಂಗ್ಸ್ ಎಲ್ಲ ನಂಗೆ ತುಂಬ ಇಷ್ಟ ಆಯಿತು. ಎಲ್ಲ ಫುಲ್ ಡಿಸೈನಿಕ್ ಆಗಿದೆ. ಅಂದರೆ ಇಟಾಲಿ. ಇದು ನಮ್ಮ ದೇವ್ರ ಮನೆ. ಇಲ್ಲಿದೆ ಶಂಕುಚಕ್ರ, ಆಮೇಲೆ ವೆಂಕಟೇಶ್ವರನ ಮಠ ಇದೆ. ಆಮೇಲೆ ಇಲ್ಲಿದೆ ದಶ ಅವತಾರ.
ಇದ್ಯಾವುದು ಫಸ್ಟ್ ಹಂಗೆ ಇರಲಿಲ್ಲ, ನಾ ಕಸ್ಟಮೈಸ್ ಮಾಡಿಕೊಂಡು ದೇವ್ರ ಮನೆನ ಕಟ್ಟಿಸ್ಕೊಂಡಿದ್ದು. ಅದು ನಮ್ಮಮ್ಮ ಅಂತೀನಿ, ನಮ್ಮ ಅಜ್ಜಿಯವ್ರ ಅಪ್ಪ ಅಮ್ಮ. ಇಲ್ಲಿದೆ ಶೋಕೇಸ್, ಹೊತ್ತು ಫುಲ್ ಎಲ್ಲ ಗಾಜಿನ ಐಟಮ್ಸ್ ಹಾಕಿದ್ದೀವಿ. ಇನ್ನು ಮೇಲ್ಗಡೆ ಲೈಟ್ಸ್ ಇದೆ. ಆಮೇಲೆ ಇಲ್ಲಿ ಒಂದು ಸೆಕೆಂಡ್ ಕಿಚನ್ ಇದೆ. ನಿಮಗೆ ಈ ಕಿಚನ್ದು ಒಂದು ಸ್ಟೋರಿ ಹೇಳ್ತೀನಿ. ಈ ಕಿಚನ್ ಆಗೋಕ್ಕಿಂತ ಮುಂಚೆ ಇಲ್ಲಿ ಒಂದು ಬಾತ್ರೂಮ್ ಇತ್ತು. ನಮ್ಮ ಸುಮಮ್ಮ ನಮಗೆ ಕಿಚನ್ ಬೇಡ ಅಂದರೆ ನಾನ್ ವೆಜ್ ಮಾಡೋಕ್ಕೆ ಸೆಪ್ರೇಟ್ ಕಿಚನ್ ಬೇಕು ಅಂದ್ಬಿಟ್ಟು ಆ ಬಾತ್ರೂಮ್ನ ಡೆಮಾಲಿಷ್ ಮಾಡಿ ಅದನ್ನು ಸೆಕೆಂಡ್ ಕಿಚನ್ ಆಗಿ ಬಿಲ್ಡ್ ಮಾಡ್ಕೊಂಡಿದ್ದೀವಿ. ನೀವು ನೋಡ್ಬೋದು ಅಲ್ಲೆಲ್ಲ ನಾವು ಫುಲ್ ನಾನ್ ವೆಜ್ ಮಾಡ್ತೀವಿ, ನೋ ವೆಜ್. ನಾವು ಆ ಕಿಚನಲ್ಲಿ ವೆಜ್ ಮಾಡ್ತೀವಿ, ಈ ಕಿಚನಲ್ಲಿ ನಾನ್ ವೆಜ್ ಮಾಡ್ತೀವಿ, ಅಷ್ಟೇ ಡಿಫ್ರೆನ್ಸ್. ಸೊ ಬನ್ನಿ ಇವಾಗ ಕಿಚನ್ಗೆ ಹೋಗೋಣ. ಬನ್ನಿ, ಇದು ನಮ್ಮ ವೆಜ್ ಕಿಚನ್. ಇಲ್ಲಿ ಒಂದು ಡೋರ್ ಇದೆ. ಆ್ಯಸ್ ಯೂಶ್ವಲ್ ಇಲ್ಲಿ ನಾವು ನಮ್ಮ ಸ್ಪೈಸಸ್ ಎಲ್ಲ ಇಟ್ಕೊಳ್ತೀವಿ. ಇಲ್ಲೂ ಒಂದು ಡೋರ್ ಇದೆ, ಈ ಕಡೆನೂ ಒಂದು ಡೋರ್ ಇದೆ, ಚಿಮ್ನಿ, ಸ್ಟವ್ ಆ್ಯಂಡ್ ಸಮ್ ಡ್ರಾರ್ಸ್. ಇದು ನಾನು ಹೇಳಿದ್ನಲ್ಲ, ನಾವು ಕಸ್ಟಮೈಸ್ಡ್ ದೇವ್ರ ಮನೆ ಮಾಡಿಸ್ಕೊಳಕ್ಕಿಂತ ಮುಂಚೆ ಇದೇ ಇತ್ತು, ಬಟ್ ನಾವು ಅದನ್ನು ವೆಜ್ ಕಿಚನಿಗೆ ಹಾಕ್ಕೊಂಡಿದ್ವಿ. ಸಿಂಕ್, ಫ್ರಿಡ್ಜ್ ಅಷ್ಟೇ. ಇದ್ರದ್ದು ಏನು ಗೊತ್ತಾ ಸ್ಪೆಷಲ್? ಅಷ್ಟೇ, ಇದರಲ್ಲೇನು ಗಾಳಿ ಬರಲ್ಲ, ಶೆಕೆ ಆದಾಗ ಇದು ಮಾಡ್ಕೊಳ್ಳಿ. ಬನ್ನಿ ಇವಾಗ ಮೇಲ್ ಹೋಗೋಣ. ಇವಾಗ ನಮ್ಮ ಸೆಕೆಂಡ್ ಫ್ಲೋರಿಗೆ ಹೋಗೋಣ. ನಮ್ಮ ಮನೇಲಿ ಎಲ್ಲಾನು ಮಾಡೋಕ್ಕೆ ಇಷ್ಟಪಡ್ತಾರೆ, ಬಟ್ ಮೆಟ್ಲತ್ತಕ್ಕೆ ಯಾರಿಗೂ ಇಷ್ಟ ಆಗಲ್ಲ. ಇದು 2 ಸ್ಮಾಲ್ ಕರ್ಟನ್ಸ್ ಇದೆ ಇಲ್ಲಿ. ನಾವು ಇದನ್ನು ಯೂಶಲ್ ಆಗಿ ಅಷ್ಟಾಗಿ ಓಪನ್ ಮಾಡಿ ಇಟ್ಟಿರೋಣ, ಯಾವಾಗಲೂ ಕ್ಲೋಸ್ ಆಗಿ ಇರುತ್ತೆ. ಇದು ನಮ್ಮ ಸೆಕೆಂಡ್ ಫ್ಲೋರ್. ನಾನು ಅವಾಗಲೇ ಹೇಳಿದಾಗೆ ಡೋಂಟ್ ಮೈಂಡ್ ಅಂತಲೇ ಹೇಳಿದ್ದೀನಿ. ನನ್ನ ರೂಮ್ ಇದು. ಅದಕ್ಕಿಂತ ಮುಂಚೆ ನಮ್ಮ ಬಾಲ್ಕನಿ ತೋರಿಸ್ತೀನಿ ಬನ್ನಿ. ಇದು ನಮ್ಮ ಬಾಲ್ಕನಿ. ಸೊ ಇಲ್ಲೂ ಅಷ್ಟೇ ಸೇಫ್ಟಿ ಪರ್ಪಸ್ಸಿಗೆ ನಾವು ಕರ್ಟನ್ಸ್ ಹಾಕಿದ್ದೀವಿ. ಆ್ಯಂಡ್ ಇದನ್ನ ಎತ್ತಿದ್ರೆ ಬ್ಯೂಟಿಫುಲ್ ವ್ಯೂ ಬರುತ್ತೆ. ಬನ್ನಿ ಇವಾಗ ನನ್ನ ರೂಮಿಗೆ ಹೋಗೋಣ. ಇದು ನನ್ನ ರೂಮ್ ವಿಂಡೋ. ನಾನು ತೆಗ್ದಿಲ್ಲ, ಯಾಕಂದರೆ ಮುಂಚೆನೇ ಯಾಕೆ ತರಲಿ. This is my room. My bed. ಅದು ನನ್ನ ಸ್ಟಡಿ ಟೇಬಲ್. ನಾನು ಅಲ್ಲೇ ಕೂತ್ಕೊಂಡು ಯಾವಾಗಲೂ ಓದೋದು ಅಫ್ಕೋರ್ಸ್. ಆಮೇಲೆ ದೇವರಿದೆ ಆ್ಯಂಡ್ ಅಫ್ಕೋರ್ಸ್ ವಾರ್ಡ್ರೋಬ್ ಇದೆ. ಆಮೇಲೆ ಇಲ್ಲಿ ಒಂದು ಬಾತ್ರೂಮ್ ಇದೆ. ಆಮೇಲೆ ಇಲ್ಲಿ ನಾನು ರೆಡಿ ಆಗೋಕ್ಕೆ ಒಂದು ಸಣ್ಣ ಜಾಗ ಇದೆ. ಇಲ್ಲಿ ನಂದು ಫುಲ್ ವ್ಯಾನಿಟಿ ಇದೆ. ಇವಾಗ ಮಾಸ್ಟರ್ ಬೆಡ್ರೂಮ್ 2ಗೆ ಹೋಗೋಣ. ಇವಾಗ ನಮ್ಮ ತಾತಾಜಿ ರೂಮಿಗೆ ಹೋಗೋಣ ಬನ್ನಿ. ಇದು ನಮ್ಮ ತಾತಾಜಿ ರೂಮ್. ಆಮೇಲೆ ಇದು ಒಂದು ಗಾಡ್ರೇಜ್. ಈ ಗಾಡ್ರೇಜ್ನ ನಮ್ಮ ಅಜ್ಜಿ ಅವ್ರ ಮದುವೆ ಆದಮೇಲೆ ತಗೊಂಡಿದ್ದು ಗಾಡ್ರೇಜ್. ಇದವ್ರಿಗೆ ತುಂಬ ಸ್ಪೆಷಲ್, ಆಮೇಲೆ ತುಂಬ ಸೆಂಟಿಮೆಂಟಲ್. ಅದಕ್ಕೆ ಅದನ್ನು ಅವ್ರ ರೂಮಲ್ಲಿ ಸೇಫಾಗಿ ಇಟ್ಕೊಂಡಿದ್ದಾರೆ. ಆಮೇಲೆ ಇಲ್ಲಿ ಮಿರರ್ ಇದೆ, ಒಡೆದೋಗ್ಬಿಟ್ಟಿದೆ, ನೋಡಿ ಮೈಂಡ್ತಾರೆ. ಆಮೇಲೆ ವಾರ್ಡ್ರೋಬ್ ಹ್ಯಾಸಿಷನ್. ಆಮೇಲೆ ಇಲ್ಲಿ ಒಂದು ಬಾತ್ರೂಮ್ ಇದೆ, ಟಿ ವಿ ಸ್ಪೇಸ್, ಬಟ್ ನಾವು ಇಲ್ಲೇ ಟಿ ವಿ ಹಾಕ್ಸಲ್ಲ ಅಷ್ಟೇ. ಲೆಟ್ಸ್ ಗೋ ಓಪನ್. ಸೊ ಇದು ಬಾತ್ರೂಮ್. ಬನ್ನಿ ಇವಾಗ 3rd ಫ್ಲೋರಿಗೆ ಹೋಗೋಣ. ಇಲ್ಲೂ ಅಷ್ಟೇ 2nd ಫ್ಲೋರ್. ಹಾಗೆ 2 ಕರ್ಟನ್ಸ್ ಇದ್ದಾವೆ. ಆಮೇಲೆ ಇದನ್ನ ನೀವು ಬಾಲ್ಕನಿ ಅಂತ ಅನ್ಕೋಬೇಡಿ, ಇಲ್ಲಿ ಇನ್ನೊಂದೇನೋ ಇದೆ, ಅದನ್ನ ನಿಮಗೆ ಲಾಸ್ಟ್ ತೋರಿಸ್ತೀನಿ. ಆಮೇಲೆ ಇದು ನಮ್ಮ ಅಪ್ಪ ಅಮ್ಮನ ರೂಮು. ದಿಸ್ ಇಸ್ ದ ಮಾಸ್ಟರ್ ಬೆಡ್ರೂಮ್. ನಾನು ಆವಾಗಲೇ ನನ್ನ ರೂಮ್ನ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬಿಟ್ಟೆ, ಸಾರಿ. ದೊಡ್ಡ ಬೆಡ್ ಇದೆ, ವಾರ್ಡ್ರೋಬ್ ಆ್ಯಂಡ್ ಮಾಮೂಲಿ
ಸೆಟ್ಟಿಂಗ್ ಇದೆ, ಶೋಕೇಸ್, ಗಿಟಾರ್ ಆ್ಯಂಡ್ ಎವ್ರಿಥಿಂಗ್. ಇವಾಗ ಸೊ ದಿಸ್ ಇಸ್ ಆರ್ ಡ್ರೆಸ್ಸಿಂಗ್ ರೂಮ್. ಇಲ್ಲಷ್ಟೇ ಮಾಮೂಲಿ ಅವನ ಚಿಕ್ಕದಾಗಿ ಡ್ರೆಸ್ಸಿಂಗ್ ರೂಮ್ ಇದೆ, ವಾರ್ಡ್ರೋಬ್, ಬಾತ್ರೂಮ್, ಲೈಟ್ಸ್ ಎಲ್ಲ ಇದೆ. ಲೆಟ್ಸ್ ಗೋ ಟು ಟೆರೆಸ್ ಅಂದರೆ 4th ಫ್ಲೋರ್. ಇದು ನಮ್ಮ ವಾಷಿಂಗ್ ಏರಿಯಾ. ಇಲ್ಲಿ ನಮ್ಮ ಕ್ಲೋತ್ಗಳನ್ನೆಲ್ಲ ವಾಶ್ ಮಾಡಿ ಇಲ್ಲಿ ಡ್ರೈ ಮಾಡ್ಕೊಳ್ತೀವಿ, ಅಂದರೆ ಒಣಗಾಕೊಳ್ತೀವಿ. ಬಟ್ಟೆಗಳನ್ನ ವಾಷಿಂಗ್ ಮಷೀನ್, ದಿವಾನ್ ಕಟ್ಟು. ಇದು ನಮ್ಮ ಹಳೆ ಮನೇಲಿ ಇದ್ದಿದ್ದು ದಿವಾನ್ ಕಟ್ಟು. ಇದನ್ನು ಬೇಸಾಕೋದು ಬೇಡ ಅಂದ್ಬಿಟ್ಟು ಇಲ್ಲಿ ಇಟ್ಟಿದ್ದೀವಿ. ಇವಾಗ ಬನ್ನಿ, ಇದು ಸ್ಪೆಷಲ್ ಒನ್. ಇದು ನಮ್ಮ ಅಜ್ಜಿದು ಮಷೀನ್. ಇದನ್ನ ಅವರು 10 to 20 ಇಯರ್ಸ್ ಅಲ್ವಾ, ಇದನ್ನು ತೊಗೊಂಡು 10 to 20 ಇಯರ್ಸ್ ಆಗಿದೆ. ಬದಿದ್ದು ಸ್ಟಿಲ್ ಸುಸ್ತಾಯಿತು, ಬಟ್ ಇದು ಸ್ಟಿಲ್ ವರ್ಕ್ ಆಗುತ್ತೆ. ಬನ್ನಿ ಇವಾಗ ಈಚೆಗಡೆ ಟೆರೆಸಿಗೆ ಹೋಗೋಣ. ದಿಸ್ ಇಸ್ ಅ ವೆರಿ ಗುಡ್ ಪ್ಲೇಸ್. ಬೆಳಿಗ್ಗೆ ಬಂದಿದ ತಕ್ಷಣ ತುಂಬ ಕೂಲ್ ಅನಿಸುತ್ತೆ, ತುಂಬ ಚೆನ್ನಾಗಿದೆ. ಇಲ್ಲಿ ನೀವು ನೋಡ್ಬೋದು ಅಲ್ಲೆಲ್ಲ ಹೇಗೆ ತುಂಬ ಚೆನ್ನಾಗಿದೆ ಅಂತ. ಟಾಲ್ ಬಿಲ್ಡಿಂಗ್ಸ್, ಟ್ರೀಸ್ ಎಲ್ಲ ಇದೆ. ಆಮೇಲೆ ಅದು ಹೈವೇ ಇಲ್ಲ, ನೈಸ್ ರೋಡ್. ಈವನ್ ಕೆಲವೊಂದು ಮನೆಗಳಿಗೆ ಇದ್ದಾವೆ. ಆಸ್ ಐ ಸೈಡ್ ನಮ್ಮ ಬಟ್ಟೆಗಳೆಲ್ಲ ಇಲ್ಲೇ ಅಣ್ಗಾಕೋದು. ಇದಕ್ಕಿಂತ ಮೇಲೆ ನಾನು ಈ ಬಟ್ಟೆ ಹಾಕೊಂಡು ಅಂತೂ ಅಲ್ಲಿ ಹತ್ತಕ್ಕಾಗಲ್ಲ, ಸೊ ಸಾರಿ. ಆಮೇಲೆ ಅಷ್ಟೇ, ಇಲ್ಲಿ ಇದು ನಾನು ಹೇಳ್ದಾಗೆ ಬೇರೆ ಥರ ಬಾಲ್ಕನಿ ಅಂತ ಹೇಳೋಕ್ಕಾಗಲ್ಲ. ಇದು ಬಾಲ್ಕನಿ ಅಲ್ಲ. ಇವಾಗ ಬನ್ನಿ ಅದನ್ನ ನೋಡ್ಕೊಂಡ್ಬರೋಣ. ಹೋಗ್ಲಾ ಇವಾಗ ನಾನು ಹೇಳಿದ್ನಲ್ಲ, ಇದು ಬಾಲ್ಕನಿ ಅಲ್ಲ ಅಂತ. ದಿಸ್ ಇಸ್ ಆ್ಯಕ್ಚುಲಿ ಅ ಜಿಮ್. ನಮ್ಮ ಅಪ್ಪದ ನನ್ನ ಸ್ಟೋರಿ ಎಲ್ಲ, ಅವರು ಹೇಗೆ ಜಿಮ್ ಮಾಡಿದಂತ ಅಷ್ಟು ಜಿಮ್ನ ತುಂಬ ಕ್ರೇಜಾಗಿ ಹೋಗ್ಬಿಟ್ರು. ನಾನು ಮಾಡ್ತೀನಿ, ಬಾಡಿ ಬಿಲ್ಡ್ ಮಾಡ್ತೀನಿ ಅಂತೆಲ್ಲ ತಗೊಂಡ್ಬಿಟ್ರು. ಅದಾದ್ಮೇಲೆ ಇಲ್ಲ ಅಲ್ಲಿಂದ ಬೇರೆಯವ್ರಿಗೆ ಕಾಣಿಸುತ್ತೆ ಅಂದ್ಬಿಟ್ಟು ಸ್ಕ್ರೀನ್ ಹಾಕಿಸಿದ್ರು. ಅದಾದ್ಮೇಲೆ ಅದೇ ಸ್ಟಂಬಲ್ಸ್, ಏನದು ಸ್ಟಂಬಲ್ಸ್ ಅಲ್ವಾ, ಅದು ಡಂಬಲ್ಸ್ ಎಕ್ಸಸೈಸ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಇದೊಂದು ಬೇರೆ ತಗೊಂಡ್ರು. ಆಮೇಲೆ ಅದಕ್ಕಿಂತ ಮುಂಚೆ ಈ ಮ್ಯಾಟ್ ಹಾಕ್ಸ್ಕೊಂಡ್ರು. ನೋಡಿ, ಬ್ಲ್ಯಾಕ್ ಕಲರ್ ಮ್ಯಾಟ್ ಇದೆಯಲ್ಲ, ಅದನ್ನ ಹಾಕ್ಸ್ಕೊಂಡ್ರು. ಇದನ್ನ ಹಾಕ್ಸ್ಕೊಂಡಾಗ ತುಂಬ ಚುಚ್ಚುತ್ತೆ ಅನ್ಕೊಂಡು ಇದನ್ನ ಹಾಕ್ಸಕ ಅಂತ 1 ತಿಂಗಳು ಜಿಮ್ ಕಾಲಿಟ್ಟಿಲ್ಲ ನಮ್ಮಪ್ಪ. ಆಯ್ತಾ, ಇದನ್ನ ಹಾಕ್ಸಾದ್ಮೇಲೂ ಇವಾಗ್ಲೂ ಮಾಡ್ತಾ ಇಲ್ಲ. ಏನ್ ಹೇಳೋದು ನಮ್ಮ ಅಪ್ಪನೇ, ನಾವು ಮಾಡಿದ್ರೆ ಇಲ್ಲ ಕಣಮ್ಮ ಅದು ಮಕ್ಕಳು ಮಾಡಂಗಿಲ್ಲ ಅಂತ ಹೇಳ್ತಾರೆ. ಅಲ್ಲ, ನಮ್ಮಪ್ಪ ಅಂತಾರೆ ಇದು ಒಂದು ಸಾಕಾಗಲ್ಲ, ಇನ್ನೂ ಒಂದು ಬೇಕಂತ. ಈ ಜಾಗದಲ್ಲ ನೀವು ಏನು ಇಟ್ಕೊಳ್ಳೋದು, ಸಾರಿ ಎಲ್ಲಿ ಇಟ್ಕೊಳ್ಳೋದು. ಆಮೇಲೆ ಇದು ಇದು ಪಾಪ ಅಲ್ವಾ, ನಮ್ಮ ರೂಮಲ್ಲಿ ನೆಮ್ಮದಿಯಾಗಿ ಇತ್ತು. ಯಾಕೆ ಇದಂತ ನೀವು ಹೇಳ್ಬೇಕು. 4 ಗಂಟೆಗೆ ಎದ್ದೇಳ್ತೀನಿ, ಜಿಮ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ ಅಂತ ಅಂದವರು ಅಷ್ಟೇ. ಇದಾಗಿತ್ತು ನಮ್ಮ ಹೋಮ್ ಟೂರ್. ನಮ್ಮಪ್ಪನ ಜಿಮ್ ಸ್ಟೋರಿ ನಿಮ್ಗೆ ಅರ್ಥ ಆಯ್ತಂದ್ರೆ, ಅಂದರೆ ಖುಷಿ ಆಯ್ತಂದ್ರೆ, ನಗು ಬಂತಂದ್ರೆ ಕಮೆಂಟ್ ಮಾಡಿ. ನಾನು ಒಂದ್ಸಲಿ ಹೋಗ್ಬಿಟ್ಟು ನಮ್ಮಪ್ಪನ ಕೇಳ್ತೀನಿ, ಅಪ್ಪ ಜಿಮ್ಮೇಲೆ ಮಾಡ್ತೀರಪ್ಪ ಅಂತ. ಅವಾಗ ನಮ್ಮಪ್ಪ ಒಂದು ಟ್ರೈನರ್ ಕಳಿಸಿ ಮಾಡಿಸ್ಕೋಬೇಕಂತಮ್ಮ ಅಂತ ಹೇಳ್ತಾರೋ ಏನೋ, ದೇವ್ರಿಗೆ ಗೊತ್ತು. ಸರಿ, ಐ ಹೋಪ್ ಯು ಗೈಸ್ ಆರ್ ಎಂಜಾಯ್ ದಿಸ್ ವಿಡಿಯೋ. ಐ ವಿಲ್ ಸಿ ಯು ನೆಕ್ಸ್ಟ್ ಟೈಮ್. ಬಾಯ್. ಹೋಮ್ ಟೂರ್ ಅಂತ ಒಬ್ರು ಕಮೆಂಟ್ ಮಾಡಿದ್ರಿ, ಸೊ ಅದಕ್ಕೆ ಈ ವಿಡಿಯೋ ಹೋಮ್ ಟೂರ್. ನೆಕ್ಸ್ಟ್ ಆಂಟಿಕ್ ಬೈಕ್ಸ್ದು ಒಂದು ವ್ಲಾಗ್ ಬೇಕಾದರೆ ಅದಕ್ಕೂ ಕೂಡ ಕಮೆಂಟ್ ಮಾಡಿ, ನಾನು ಮಾಡ್ತೀನಿ. ಬಾಯ್. ಚೆನ್ನಾಗಿ ಬಂತ ಸ್ಟಾರ್ಟ್. ಸ್ಮೈಲ್ ಚೆನ್ನಾಗಿಲ್ಲ.